ಮುಂಚೆ ಅಡುಗೆನ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಮಾಡ್ತಾಯಿದ್ದೆ, ಆದರೆ ಈಗ ಅದು ಡೈಲಿ ರೂಟೀನ್ ಆಗೋಗಿದೆ. ಬಟ್ ಈಗೂ ಆ ಪ್ಯಾಷನ್ ಏನೂ ಹೋಗಿಲ್ಲ. ಬಟ್ ನನಗೆ ಇಂಟ್ರೆಸ್ಟ್ ಇರೋ ರೆಸಿಪೀಸ್ ಮಾತ್ರ ಮಾಡ್ತೇನೆ. ಯಾವ್ದು ತಿನ್ನಬೇಕು ಅನಿಸುತ್ತೆ, ಯಾವ ಥರ ತಿನ್ನಬೇಕು ಅನಿಸುತ್ತೆ ಅದ್ರ ಮೇಲೇ ನನ್ನ ಡೈಲಿ ರೂಟೀನ್ ರೆಸಿಪೀಸ್ ಇರುತ್ತೆ. ನನ್ನ ವಾಯ್ಸ್ ಒಂದು ಸ್ವಲ್ಪ ನೆಗಡಿಯಿಂದಾಗಿ ಬ್ಲಾಕ್ ಆದಂಗಿದೆ, ಲೈಕ್ ನೋಸ್ ಬ್ಲಾಕ್ ಆಗಿದೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ನ. ಆ್ಯಂಡ್ ಇಲ್ಲಿ ನಾನು ಮಾಡ್ತಾ ಇರೋದು ಒಂದು ಸೊಪ್ಪು ಲಂಚ್ ರೆಸಿಪಿ. ಲಂಚ್ ಜೊತೆಗೆ ಇನ್ನು ಎಕ್ಸ್ಟ್ರಾ ಏನೇನು ಮಾಡ್ಕೊತೀನಿ ಅಂತ ಹೇಳ್ತೇನೆ. ಇಲ್ಲಿ ನಾನು ದೋಸೆ ಹಿಟ್ಟಿಗೆ ನೆನೆಸಿಕ್ತಾ ಇದ್ದೀನಿ, ಮೀನ್ಸ್ ರಾಗಿ ದೋಸೆಗೆ. ಆ್ಯಂಡ್ ಇದು ಸೊಪ್ಪು ಸಾರಿಗೆ. ಆ್ಯಂಡ್ ಮುಂಚೆ ಅಂತೂ ನಾನು ಬಿಫೋರ್ ಮ್ಯಾರೇಜ್ ಅಂದರೆ ಯಾವ ರೆಸಿಪೀಸು ಎಕ್ಸ್ಟ್ರಾ ನಾನು ಇಷ್ಟ ಆದರೆ ಮಾತ್ರ ಟ್ರೈ ಮಾಡ್ತಾಯಿದ್ದೆ. ರೆಗ್ಯುಲರ್ ಅಡುಗೆ ಅಂತೂ ಮಾಡ್ತಾಯಿರಲಿಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ಪ್ರತಿಯೊಂದನ್ನು ಕಲಿಬೇಕಾಯಿತು. ಫಸ್ಟ್ ನನಗೆ ಚಟ್ನಿ ಮಾಡೋಕ್ಕೂ ಬರ್ತಾಯಿರಲಿಲ್ಲ, ಅದನ್ನು ಕಲಿಬೇಕಾಯಿತು. ಇನ್ಫ್ಯಾಕ್ಟ್ ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಚಟ್ನಿ ರೆಸಿಪಿನೂ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ. ಈಗಲೂ ಹಾಗೇ ಇದೆ. ಬಸ್ಸಾರು, ಸೊಪ್ಪು ಸಾರು ಎಲ್ಲ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ಸ ತಲೆಗೆ ಬರ್ತಾಯಿರಲಿಲ್ಲ, ಅವನ್ನೆಲ್ಲ ಬರ್ಕೊಂಡಿದ್ದೀನಿ. ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ ಐ ಕ್ಯಾನ್ ಡೂ ಮೈ ಓನ್ ರೆಸಿಪೀಸ್ ಹೇಗೆ ಅಂದರೆ ನನಗೆ ಯಾವ ಪದಾರ್ಥ ಎಷ್ಟು ಆಗಿದ್ರೆ ಚೆನ್ನಾಗಿರುತ್ತೋ ಅದನ್ನು ಹಾಕ್ತಾನೆ. ಆ್ಯಂಡ್ ಈವನ್ ಕೆಲವು ಹೊಸ ರೆಸಿಪೀಸ್ನ ಎಕ್ಸ್ಪರಿಮೆಂಟು ಮಾಡ್ತಾ ಇರ್ತೇನೆ. ಅದರಿಂದನೂ ತುಂಬ ಕಲಿತಿದ್ದೇನೆ. ಆಫ್ಟರ್ ಮ್ಯಾರೇಜ್ ಎವ್ರಿಥಿಂಗ್ ಚೇಂಜಸ್, ಮೇನ್ಲಿ ಈ ಅಡುಗೆ ಮಾಡೋದರಲ್ಲಿ. ಮುಂಚೆ ಅಂತೂ ಬರೀ ನನಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ತಾಯಿದ್ದೆ. ಅಡುಗೆ ಮನೆಗೆ ಹೋಗೋದು ಇಷ್ಟ ಇದ್ದರೆ ಮಾತ್ರ, ಇಲ್ಲಾಂದರೆ ಮಾಡ್ತಾಯಿರಲಿಲ್ಲ. ಆ್ಯಂಡ್ ನಿಮ್ಮಲ್ಲಿ ಎಷ್ಟು ಜನ ಸೇಮ್ ಈ ಥರನೇ ಇದ್ರಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಫ್ಕೋರ್ಸ್ ಮದುವೆಗೆ ಮುಂಚೆ ಅಂತೂ ಲೈಕ್ ಸ್ಕೂಲು, ಕಾಲೇಜು ಆ ಟೈಮಲ್ಲಂತೂ ಹೋಗೇ ಇರಲಿಲ್ಲ ಅಡುಗೆ ಮನೆಗೆ. ಆ್ಯಂಡ್ ಕಾಲೇಜ್ ಮುಗಿದಾದ್ಮೇಲೆ ಕೆಲಸಕ್ಕೆ ಅಂತ ಬ್ಯಾಂಗ್ಳೂರು ಸೇರಿದ್ದು, ಅಲ್ಲಿ ಪಿ ಜಿಯಲ್ಲಿದ್ದಿದ್ದು. ಸೊ ಅಡುಗೆ ಮನೆಗೆ ಟಚೇ ಇರಲಿಲ್ಲ. ಇದೆಲ್ಲ ಟೋಟಲ್ ಆಫ್ಟರ್ ಮ್ಯಾರೇಜೇ ಕಲ್ತಿದ್ದು ನಾನು ಅಡುಗೆ ಮಾಡೋದು ಎಲ್ಲ. ಆ್ಯಂಡ್ ಅದರ ಟಿಪ್ಸು ಎಲ್ಲ ಮೋಸ್ಟ್ ಹಂಗೆ ಕಲಿತೆ. ಮದುವೆಗೆ ಮುಂಚೆ ಸ್ವಲ್ಪ ಗೊತ್ತಿತ್ತು ಅಷ್ಟೇ, ನಾಟ್ ಮಚ್. ಸರ್ವೈವ್ ಆಗೋ ಸ್ಕಿಲ್ಸ್ ಮಾತ್ರ ಗೊತ್ತಿತ್ತು ಅಡುಗೆ ಮನೆಯಲ್ಲಿ ಅಷ್ಟೇ. ಅದಾದಮೇಲೆ ಇದು ಟೋಟಲಿ ಆಫ್ಟರ್ ಮ್ಯಾರೇಜ್. If you are liking my videos, please do subscribe. Thank you.